ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಮಲಾಬಾದ ಗ್ರಾಮದ ವಿಮೋಚನಾ ಸಂಘದ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ರೆಸಿಡೆನ್ಸಿ ಶಾಲೆಯಲ್ಲಿ ಸನ್ 2024-25ನೇ ಸಾಲಿನ 7ನೇ ವರ್ಗದ ವಿದ್ಯಾರ್ಥಿಗಳಿಂದ ಬೀಳ್ಕೊಡುವ ಸಮಾರಂಭ ಇದೇ ಬುಧವಾರ ದಿನಾಂಕ 12/3/2025 ಜರುಗಿತು. ಸಿಂಧು ಕುಳ್ಳೊಳ್ಳಿ ಹಾಗೂ ಸಹನಾ ಸೌದಿ ಇವರಿಂದ ಕಾರ್ಯಕ್ರಮ ನಿರೂಪಣೆ, ಜ್ಯೋತಿ ಬೆಳಗುವುದರ ಮೂಲಕ ಬಸವರಾಜ ಪಾಟೀಲ್ ವಂದನಾರ್ಪಣೆ ಮಾಡಿದರು. ಈ ವೇಳೆಯಲ್ಲಿ ವಿವಿಧ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಹಾಗೂ ಬಹುಮಾನ ವಿತರಣೆ. ಈ ಕಾರ್ಯಕ್ರಮದಲ್ಲಿ IB ಪಾಟೀಲ್ ಪ್ರಧಾನ ಗುರುಗಳು, ಮಾತೇಶ್ ಕಾಂಬ್ಳೆ ಸಹ ಶಿಕ್ಷಕರು, PM ಕಾಂಬ್ಳೆ ಮುಖ್ಯೋಪಾಧ್ಯಾಯರು, AS ಬೇಡರ್ ಶಿಕ್ಷಕರು, ರವಿ ಜಾಗವಾನ್ಕರ್, ಕಲ್ಗೊಂಡ ನಾಯಕ್ ಹಾಗೂ ಸಿಬ್ಬಂದಿ ವರ್ಗ, ವಿವಿಧ ಗ್ರಾಮಗಳ ಪಾಲಕರು, ಗ್ರಾಮಸ್ಥರು ಸಹ ಹಾಜರಿದ್ದರು. ವರದಿ ಪರಶುರಾಮ್ ಪಡೆಗೋಳ್, ಡಿ ಸೂಪರ್ ನ್ಯೂಸ್ ಬೆಳಗಾವಿ. ದಯಮಾಡಿ ಈ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಶಿಕ್ಷಕರಿಗೆ ಕಾಣಿಕೆಯಾಗಿ ನೀಡಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ವಿದ್ಯಾರ್ಥಿಗಳಿಂದ ಅನಿಸಿಕೆ. ಮೊದಲನೆಯದಾಗಿ ಆದಿತ್ಯ ಮಾನೆ ಈತನಿಂದ. ನಾನು ಮೊದಲಿಗೆ 6ನೇ ತರಗತಿ ಇದ್ದಾಗ ಈ ಶಾಲೆಗೆ ಬಂದೆ. ಆವಾಗ ನನಗೆ ಇಂಗ್ಲಿಷ್ ಓದಲಿಕ್ಕೆ ಬರ್ತಿತ್ತು ಮತ್ತು ಹಿಂದಿ ಓದಕ್ಕೆ ಬರ್ತಿತ್ತು. ಆಗ ನಮ್ಮ ಮತ್ತೆ ಸರ್ ಅವರಿದ್ದರು. ಅವರು ಮುಂದೆ ಬಂದು ಓದಕ್ಕೆ ಹೇಳ್ತಿದ್ರು ಮತ್ತು ಓದಕ್ಕೆ ಬಡದು ಕಲಿಸ್ತಿದ್ದರು, ಓದಕ್ಕೆ ಹೇಳ್ತಿದ್ದರು. ಅವರು ಮತ್ತು ಇನ್ನೊಂದು ಮಾತು ಹೇಳಿದರು, ನಿಮ್ಮ ಮಾಮ ನೌಕರಿಗಳನ್ನು ನ್ಯಾಸ್ ಮಾಡ್ತಿರುವ ಅನ್ನುತ್ತಿದ್ದರು. ಅವರು ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ನಂಬರ್ ಕಲಿಸುತ್ತಿದ್ದರು. ಒಂದ್ಸಲ ಹೇಳಿದರೆ 10 ಸಲ ಹೇಗಾಗಿತ್ತು ಹಾಗೂ ಹೋಮ್ವರ್ಕ್ ಮಾಡಿ ಅಂದರೆ ಅವರು ಪೊಲೀಸರು ದೂರಿಸಿದ್ದರು.
2 ವರ್ಷ ಭಾಳ ಶಿಕ್ಷಕರ ಜೊತೆ ನಮ್ಮ ಜೊತೆ ಟೀಚರ್ ಇರ್ಬೋದು, ಸರ್ ಇರ್ಬೋದು, ನಾವಿರ್ಬೋದು, ಅಷ್ಟು ಅನ್ಯೋನ್ಯವಾಗಿರ್ತಕ್ಕಂಥ ಸಂಬಂಧ ಇತ್ತು. ಆದರೆ ಇವತ್ತು ನಾವು ನಿಮ್ಮನ್ನು ಬಿಟ್ಟು ಬಿಡಾತಿದ್ದೀವಲ್ಲ, ಇದು ಬಹಳ ದುಃಖ ಅನಿಸ್ತದೆ. ಹೆಜ್ಜೆಗೆ ನೀವು ಸತ್ಯದಲ್ಲಿ ನಾವು ಸ್ಥಿತಿ ಒಂದೊಂದ್ಸಲ ಹಂಗ ಬೆದರ್ಸಿ ಹೇಳಿದೆವು, ಬೇರೆ ಹೇಳಿದೆವು, ಎಬಿಸ್ ನಿಂದ್ರಿಸಿ ಹೇಳಿದೆವು, ಹೊರಗೆ ಹಾಕಿ ಹೇಳಿದೆವು, ಪ್ರೀತಿಯಿಂದ ಹೇಳಿದೆವು, ಅಕ್ಕ ಅಂದದೆವು, ಅಣ್ಣ ಅಂದದೆವು, ಏನೇನೋ ಅಂದದೆವು, ಚಿಗವ್ ಅಂದದೆವು.